ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಗನ್ವಿ ಕ್ರಿಯೇಷನ್ಸ್ ಚಾನಲ್. ನಮ್ಮ ಹಿಂದಿನ ವಿಡಿಯೋನಲ್ಲಿ ಉಲ್ಲನ್ ಯೂಸ್ ಮಾಡಿಕೊಂಡು ಕ್ರೋಶ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು, ಅಂದರೆ ಸ್ಯಾರಿಗೆ ಕುಚ್ಚಾಕೋಕೆ ಮೊದಲು ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಇಂದಿನ ವಿಡಿಯೋನಲ್ಲಿ ಸಿಂಪಲ್ಲಾಗಿ ಸೀರೆ ಕುಚ್ಚು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ಬೇಕಾಗುವಂತಹ ಮೆಟೀರಿಯಲ್ಸ್ ಏನೇನು ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟ್ ನಾನು ಪ್ಲೈನ್ ಬಟ್ಟೆ ತೊಗೊಂಡಿದ್ದೀನಿ. ಸ್ಯಾರಿಗೆ ಹಾಕ್ತಾ ಇಲ್ಲ, ನಾನು ಪ್ಲೈನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಕಲಿಯೋರು ಈ ಥರ ಬಟ್ಟೆನ ರೆಡಿ ಮಾಡ್ಕೊಳ್ಳಿ, ನಿಮಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ನಂತರ ಸ್ಯಾರಿಗೆ ಹಾಕಿ. ಆಲ್ರೆಡಿ ಕುಚ್ಚಾಕಕ್ಕೆ ಬರೋರು ನೀವು ಡೈರೆಕ್ಟ್ ಸ್ಯಾರಿಗೇ ಹಾಕಿ ಪ್ರಾಕ್ಟೀಸ್ ಮಾಡ್ಬೋದು. ನಾನು ಈ ಥರ ಪ್ಲೈನ್ ಬಟ್ಟೆ ತೊಗೊಂಡು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಜಿಗ್ಜಾಗ್ ಮಾಡ್ಕೊಂಡಿದ್ದೀನಿ. ಜಿಗ್ಜಾಗ್ ಆದರೂ ಮಾಡ್ಕೊಬೋದು ಅಥವಾ ಸ್ಟಿಚಿಂಗ್ ಆದರೂ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು. ನಿಮಗೆ ಎಲ್ಲ ಡಿಸೈನು ಒಂದೇ ಬಟ್ಟೆನಲ್ಲಿರೋ ಥರ ಅನಿಸುತ್ತೆ. ನೆಕ್ಸ್ಟ್ ನೀವು ಇನ್ನೊಬ್ರಿಗೆ ಯಾರಿಗಾದ್ರು ಹೇಳ್ಕೊಡ್ಬೇಕಾದ್ರೆ ಇದು ಯೂಸ್ ಆಗುತ್ತೆ. ಓಕೆನಾ? ನೋಡಿ, ಈ ಥರ ರೆಡಿ ಮಾಡ್ಕೊಳ್ಳಿ. ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಬೇರೆ ಯಾವ ಮೆಟೀರಿಯಲ್ಸ್ ಬೇಕು ಅಂತ ಈಗ ಹೇಳ್ತೀನಿ ನೋಡಿ. ಇದು ಝರಿ ಥ್ರೆಡ್ಡು, ಇದು ಕುಚ್ಚು ಕಟ್ಟೋದಕ್ಕೆ ಯೂಸ್ ಆಗುತ್ತೆ. ಇದಾದ ನಂತರ ಸಿಸರು, ನಂತರ ನೀಡಲ್ಸ್ ನಾರ್ಮಲ್ ನೀಡಲ್ ಅಲ್ಲ, ಇದು ಕುಚ್ಚು ಹಾಕೋದಕ್ಕೆ ಅಂತಲೇ ನೀಡಲ್ ಸಿಗುತ್ತೆ. ಬ್ಯಾಕ್ ಸೈಡ್ ಹೋಲ್ ಅಗಲ ಇರುತ್ತೆ. ನಂತರ ಎಮ್ಮಿಂಗ್ ಸೂಜಿ, ಇದು ಕ್ರೋಶ ನೀಡಲು. ಇದು ಬಂದು ಸೈಜ್ 10, 0.75 mm. ನಾನು ಎಲ್ಲ ಡಿಸೈನ್ ಹಾಕೋದಕ್ಕೂ ನಾನು ಆಲ್ಮೋಸ್ಟ್ 10 ನಂಬರ್ಸ್ ಸೈಜ್ ನೀಡಲ್ನೇ ಯೂಸ್ ಮಾಡ್ತೀನಿ. ನಂತರ 2 ಕಲರ್ ದಾರ ಇದೆ. ಬೀಡ್ಸ್, ನಾನು ಸಣ್ಣ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ನೀವು ದೊಡ್ಡ ಬೀಡ್ಸು, ರೌಂಡ್ ಬೀಡ್ಸು, ಈ ಥರ ವೆರೈಟಿ ಬೀಡ್ಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನಾನು ಈ ಪ್ಲಾಸ್ಟಿಕ್ ಬಾಕ್ಸು ಕ್ಯಾಪ್ ಬರುತ್ತೆ ಅಲ್ವಾ, ಸೊ ಆ ಥರ ಕ್ಯಾಪ್ನ 2 ಯೂಸ್ ಮಾಡ್ತಾ ಇದ್ದೀನಿ. ಇದು ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇದ್ರ ಜೊತೆಗೆ ಗಮ್, ನಾನು ಫೆವಿಕಾಲ್ ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ಅಂತಲೇ ಬರುತ್ತೆ, ಸೊ ನೀವು ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು. ಈ ಪ್ಲಾಸ್ಟಿಕ್ಕು ಪ್ಲೇಟ್ ಏನಕ್ಕೆ ಬೇಕು ಅಂತ ಅಂದರೆ, ನಾವು 6 ಎಳೆ ದಾರ ತೊಗೋಬೇಕು. ನಮ್ಮ ಸ್ಯಾರಿ ಕುಚ್ಚು ಹಾಕ್ಬೇಕಾದ್ರೆ 6 ಎಳೆ ದಾರ ಬೇಕು ನಮಗೆ. ನಮ್ಮ ಹತ್ರ ಒಂದೇ ಕಲರ್ 6 ದಾರ ಇದ್ದರೆ ಈಸಿಯಾಗಿ 6 ಎಳೆ ದಾರ ತೊಗೋಬೋದು. ಅಕಸ್ಮಾತ್ ನಮಗೆ ಒಂದೇ ಕಲರ್ ಇತ್ತು, 6 ಎಳೆ ಬೇಕು, ಒಂದೇ ಕಲರ್ ದಾರ ಇದೆ ಅಂದಾಗ ಯಾವ ರೀತಿ 6 ಎಳೆ ದಾರ ತೊಗೊಳ್ಳೋದು? ಎಮರ್ಜೆನ್ಸಿಗೆ ಹೋಗಿ ತೊಗೊಳಕ್ಕಾಗಲ್ಲ, ಇಲ್ಲ ಬೇರೆ ಪಕ್ಕದ ಊರಿಗೆ ಹೋಗ್ತಿರ್ಬೇಕು, ಈ ಥರ ಇದ್ದಾಗ ಒಂದೇ ದಾರ ಇದ್ದಾಗ ಯಾವ ರೀತಿ 6 ಎಳೆ ತೊಗೊಳ್ಳೋದು ಅಂತ ನಾನು ಇವಾಗ ತೋರಿಸ್ತೀನಿ. ನಾನಿಲ್ಲಿ ಗ್ರೀನ್ ಕಲರ್ ಆ್ಯಂಡ್ ಆರೆಂಜ್ ಕಲರ್ ದಾರ ತೊಗೊಂಡಿದ್ದೀನಿ. ಗ್ರೀನ್ ಕಲರಲ್ಲಿ ಡಿಸೈನ್ ಹಾಕ್ತೀನಿ. ಸೊ ಈಗ ಗ್ರೀನ್ ಕಲರ್ ದಾರನ 6 ಎಳೆ ದಾರ ಯಾವ ರೀತಿ ಸುತ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಗ್ರೀನ್ ಕಲರ್ ದಾರ 2 ಇದೆ, ಓಕೆನಾ? ಈ 2 ದಾರದ ತುದಿನ ಇಟ್ಕೊಳ್ಳಿ, ಹಿಡ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಗಂಟು ಹಾಕ್ಕೊಳ್ಳಿ. ಒಂದು ಗಂಟು ಹಾಕ್ಕೊಂಡು ಕ್ಯಾಪ್ ಏನಿದೆ ಕ್ಯಾಪ್ ತೊಗೊಂಡು ಆ ಗಂಟನ್ನ ಎಡಗೈ ಫಿಂಗರಲ್ಲಿ ಹೋಲ್ಡ್ ಮಾಡಿ ಆ ಕ್ಯಾಪ್ ರೌಂಡ್ ಸುತ್ತಿ. ಎಷ್ಟು ರೌಂಡು? ನಾವು ಈ ಡಿಸೈನ್ಗೆ ಸ್ಯಾರಿಗೆ ಹಾಕೋದಾದರೆ, ಆಯಿತಾ, ಸ್ಯಾರಿಗೆ ಏನಾದರೂ ಈ ಡಿಸೈನ್ ಹಾಕೋದಾದರೆ ಒಂದು 40 ಅಷ್ಟು ರೌಂಡ್ ಸುತ್ಕೋಬೇಕಾಗತ್ತೆ. ನಾನು ಬಟ್ಟೆಗೆ ಹಾಕೊಳ್ಳೋದ್ರಿಂದ ಜಸ್ಟ್ ಒಂದು 20 ರೌಂಡ್ ಸುತ್ಕೋತೀನಿ. ನೋಡಿ, ಈ ಥರ ಸುತ್ಕೊಳ್ಳಿ, ಟೈಟಾಗಿ ಸುತ್ಕೊಳ್ಳಿ, ಲೂಸ್ ಮಾಡ್ಕೊಬೇಡಿ. ಲೂಸ್ ಮಾಡಿದ್ರೆ ಸಿಕ್ಕಾಗ್ಬಿಡುತ್ತೆ. ಈ ಥರ ಟೈಟಾಗಿ ಸುತ್ಕೊಳ್ಳಿ. ಸುತ್ಕೊಂಡು 20 ರೌಂಡ್ ಆದಮೇಲೆ ಆ 2 ಎಳೆ ದಾರನ ಫೋಲ್ಡ್ ಮಾಡಿದಾಗ 4 ಎಳೆ ದಾರ ಆಗುತ್ತೆ. ಇನ್ನೊಂದು ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟಿಗೆ ಮತ್ತೆ ಸುತ್ತಿ, 4 ಎಳೆ ದಾರನ ಮತ್ತೆ ಆ ಪ್ಲೇಟಿಗೆ ಸುತ್ತಿ 20 ರೌಂಡ್ಸ್, ಓಕೆನಾ? ಆ 20 ರೌಂಡ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು ಸೈಡ್ 4 ಎಳೆ ಇರುತ್ತೆ, ಇನ್ನೊಂದು ಸೈಡ್ 2 ಎಳೆ ಇರುತ್ತೆ. ಅದನ್ನು ಫೋಲ್ಡ್ ಮಾಡಿದಾಗ 6 ಎಳೆ ಆಗುತ್ತೆ. ಆ 6 ಎಳೆ ದಾರನ ಇನ್ನೊಂದು ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟಿಗೆ ನಿಧಾನಕ್ಕೆ ಸುತ್ತಿ. ಬಟ್ ನಿಧಾನಕ್ಕೆ ಸುತ್ತಿ, ಯಾಕಂದರೆ ಅದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಸುಕ್ಕಾಗೋ ಚಾನ್ಸಸ್ ತುಂಬ ಇರುತ್ತೆ. ಒಂದು ಎಳೆ ದಾರ ಬಿಟ್ರೂ ಬೇಗನೆ ಸುಕ್ಕಾಗ್ಬಿಡುತ್ತೆ. ಸೊ ಜೋಪಾನವಾಗಿ ನೋಡ್ಕೊಂಡು ಸುತ್ತಬಿಟ್ಟು ಈ ಥರ ಗಂಟಾಕಿ ಇಟ್ಕೊಳ್ಳಿ. ಗಂಟಾಕಿ ಯಾಕೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ, ಮನೆಯಲ್ಲಿ ಹೆಂಗಸರಿಗೆ ಕೆಲಸ ಇರುತ್ತೆ, ಇವರು ಬರ್ತಾ ಇರ್ತಾರೆ, ಮಕ್ಕಳು ನೋಡ್ಕೋಬೇಕು. ಈ ಥರ ಇದ್ದಾಗ ಒಂದೇ ಸರಿ ಕೂತ್ಕೊಂಡು ನಮ್ಮ ಡಿಸೈನ್ ಹಾಕೋಕ್ಕಾಗಲ್ಲ. ಸೊ ಈ ಥರ ಬಿಡುವಿದ್ದಾಗ ಒಂದ್ಸರಿ ಎಲ್ಲ ಮೆಟೀರಿಯಲ್ಸ್ ತೆಗೆದಿಟ್ಕೊಂಡು ಆ ನಂತರ ಈ ಥರ ಸುತ್ತಿಟ್ಕೊಂಡ್ರೆ ಆರಾಮ್ಸೆ ಕೂತ್ಕೊಂಡು ನಾವು ಕುಚ್ಚು ಹಾಕ್ಬೋದು. ಈಗ ನೋಡಿ ಕುಚ್ಚು ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ನಾವು ಸೀರೆಗೆ ಜಿಗ್ಜಾಗ್ ಮಾಡ್ತೀವಲ್ಲ, ಸೊ ಸೀದಾ ಇಟ್ಕೊಬೇಕು. ಸೀದಾ ಸೀರೆ ಇಟ್ಕೊಂಡು ಕ್ರೋಶ ನೀಡಲ್ನ ಬಟ್ಟೆಲಿ ತೂರಿಸಿ ಕೆಳಗಡೆಯಿಂದ ದಾರನ ಎಳ್ಕೊಂಡು ಈ ಥರ 2 ಸರಿ ನಾಟ್ ಹಾಕ್ಕೊಳ್ಳಿ. ಇದು ಗಂಟು ಹಾಕ್ಕೊಬೇಕು. ಇವಾಗ ನಾಟ್ ಹಾಕಿದ್ದಾಯಿತು.
ಇದಾದಮೇಲೆ ನಮ್ಮ ಎಡಗೈನ ತೋರ್ಬೆರಳು ಏನಿದೆ ಆ ಬೆರಳಲ್ಲಿ ದಾರ ಸುತ್ಕೋಬೇಕು. ಹೆಬ್ಬೆರಳು ಮತ್ತು ಮಿಡಲ್ ಫಿಂಗರಿಂದ ಬಟ್ಟೆನ ಗಟ್ಟಿಯಾಗಿ ಇಟ್ಕೋಬೇಕು. ನಂತರ ನೀಡಲ್ ಏನಿದೆ ನೀಡಲ್ನ ಬಟ್ಟೆಯಿಂದ ಕೆಳಗಡೆ ತೋರಿಸಿ ದಾರನ ಮೇಲಕ್ಕೆ ಎಳ್ಕೊಂಡು ಮತ್ತೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 4 ಚೈನ್ ಆದರೂ ಹಾಕೊಬೋದು ಅಥವಾ 5 ಚೈನ್ ಆದರೂ ಹಾಕೋಬೋದು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಬಟ್ ಲಾಕ್ ಮಾಡ್ಕೊಬೇಕಾದ್ರೆ ಹುಷಾರು, ಯಾಕಂದರೆ ಬಟ್ಟೆ ಜಾರುತ್ತೆ, ಇಲ್ಲ ನಿಮಗೆ ಹೋಲ್ಡ್ ಮಾಡೋದಕ್ಕಿನ್ನ ಬರದೇ ಇರ್ಬೋದು, ಕೈಗೆ ಚುಚ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ನಿಧಾನಕ್ಕೆ ಮಾಡಿ. ಲಾಕ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ದಾರದಿಂದ ನೀಡಲ್ನ ತೆಗೆದು ನೀಡಲ್ಗೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಅದ್ರ ಮುಖಾಂತರನೇ ದಾರನ ಎಳ್ಕೊಂಡು ಬೀಡ್ ಒಳಗಡೆಯಿಂದ ದಾರ ನಿಧಾನಕ್ಕೆ ಎಳ್ಕೋಬೇಕು. ಮತ್ತು ದಾರದ ಮೇಲೆ ಒಂದು ಸರಿ ಲಾಕ್ ಮಾಡಿ ಆ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡಿ. ಅರ್ಥ ಆಯ್ತಲ್ಲ? ನೋಡಿ ಈ ಥರ ನಿಧಾನಕ್ಕೆ ಲಾಕ್ ಮಾಡಿ. ಮತ್ತೊಂದು ಸರಿ ಹೇಳ್ತೀನಿ ನೋಡಿ. ಲಾಕ್ ಆದಮೇಲೆ 4 ಚೈನ್ ಹಾಕ್ಕೋಬೇಕು. 1 2 3 4 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ದಾರದಿಂದ ನೀಡಲ್ನ ತೆಗಿಬೇಕು. ಬೀಡನ್ನ ನೀಡಲ್ಲಿ ಆ್ಯಡ್ ಮಾಡ್ಕೋಬೇಕು. ನಂತರ ದಾರನ ಬೀಡಲ್ ಮುಖಾಂತರ ಎಳ್ಕೊಂಡು ಬೀಡ್ ಮೇಲೆ ಒಂದು ಲಾಕ್ ಮಾಡಬೇಕು. ನಂತರ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನು 1 2 3 4 ನಂತರ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ ಈ ಥರ ನಿಧಾನಕ್ಕೆ ಮಾಡಿ. ಹಾಕಬೇಕಾದ್ರೆ ನೀಡಲ್ಲಿ ಆಚೆಗೆ ಬರೋದು ಅಥವಾ ದಾರ ಮಿಸ್ ಆಗೋದು ಅದು ನಾರ್ಮಲ್. ಸೊ ನೀವು ಹಾಕಬೇಕಾದ್ರೆ ನಿಧಾನಕ್ಕೆ ನೋಡಿಕೊಂಡು ಹಾಕಿ. ಕಲಿಯೋರಿಗೆ ಎಷ್ಟೇ ಕಲಿತ್ರೂ ಇನ್ನೂ ಕಲಿಯೋದು ತುಂಬಾ ಇರುತ್ತೆ. ಬಟ್ ಕಲಿಬೇಕಾದ್ರೆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದೊಂದಿದ್ರೆ ನಾವು ಲೈಫ್ ಲಾಂಗ್ ಯಾವುದೇ ಡಿಸೈನ್ ಹಾಕಿದ್ರೂ ಮೈಂಡಲ್ಲಿರುತ್ತೆ. ಬಟ್ ಈ ಡಿಸೈನ್ಗೆ ಅಂತಲ್ಲ, ಯಾವುದೇ ವಿಷಯದಲ್ಲಿದ್ರೂ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಆಯಿತಾ? ಇದೇ ಥರ ಸ್ಯಾರಿಗೆ ಹಾಕ್ತಿದ್ರೆ ಸ್ಯಾರಿ ಪೂರ್ತಿ ಅಥವಾ ಈ ಥರ ಬಟ್ಟೆ ಯೂಸ್ ಮಾಡ್ಕೊಂಡು ಹಾಕ್ತಿದ್ರೆ ಬಟ್ಟೆ ಪೂರ್ತಿ ಹಾಕಬೇಕು. ಫಸ್ಟು ಲಾಕು, ನೆಕ್ಸ್ಟ್ 4 ಚೈನು, 4 ಚೈನ್ ಆದಮೇಲೆ ಲಾಕ್ ಆದಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಮೇಲೆ ಒಂದು ಲಾಕ್ ಮಾಡಿ ನಂತರ ಬಟ್ಟೆಗೆ ಒಂದು ಲಾಕು, ನಂತರ 4 ಚೈನು 1 ಬೀಡು, ಮತ್ತು 4 ಚೈನು 1 ಬೀಡು. ಈ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇದನ್ನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಡಿಸೈನ್ ಕಂಪ್ಲೀಟ್ ಆಗ್ತಿದೆ. ಲಾಸ್ಟಲ್ಲಿ ಈಗ ನಾನು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ ಲಾಕ್ ಮಾಡಿ. ಕೆಲವ್ರಿಗೆ ಡಿಸೈನ್ ಹಾಕಬೇಕಾದ್ರೆ ಏನಾಗುತ್ತೆ ಅಂದರೆ ನಾವೆಲ್ಲ ಒಂದೇ ಲೆವೆಲ್ಗೆ ಹಾಕೊಂಬಂದಿರ್ತೀವಿ. ಲಾಸ್ಟಲ್ಲಿ ಕೆಲವ್ರಿಗೆ ಒಂದು ಬೀಡ್ ಎಂಡ್ ಆಗ್ಬೋದು ಅಥವಾ ಚೈನ್ ಎಂಡ್ ಆಗ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ನೀವು ನೋಡ್ಕೊಂಡು ಅದನ್ನು ಯಾವ ರೀತಿ ಎಂಡ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾಸ್ಟಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ದಾರ ಎಳೆದ್ಬಿಡ್ಬೇಡಿ, ಕಟ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡಿ. ಡಬಲ್ ಲಾಕ್ ಮಾಡಬೇಕು. ಡಬಲ್ ಲಾಕ್ ಮಾಡಿ ನಂತರ 1 ಅಥವಾ 2 ಚೈನ್ನ ಹಾಕಿಬಿಟ್ಟು ದಾರನ ಎಳೆದು ಸಿಸರ್ ಮೂಲಕ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸಿಸರ್ ಮೂಲಕ ಕಟ್ ಮಾಡ್ಕೊಳ್ಳಿ. ನಂತರ ನಮ್ಮ ಎಡಗೈಯಲ್ಲಿ ಸುತ್ಕೊಂಡಿರ್ತೀವಲ್ಲ ಆ ದಾರನ ಎಳೆದ್ಬಿಡಿ ಮೇಲಕ್ಕೆ. ನೋಡಿ ಈ ಥರ ಎಳೆದ್ಬಿಡಿ. ಈ ದಾರನ ಸ್ವಲ್ಪ ಗಟ್ಟಿಯಾಗಿ ಎಳೀರಿ. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಿದೆ. ನಾವು ಹಾಕಬೇಕಾದ್ರೆ ಲೂಸು ಟೈಟು ಈ ಥರ ಏನಾದರೂ ಮಾಡ್ಕೊಂಡ್ವಿ ಅಂತಂದರೆ ಬಟ್ಟೆ ಸುಕ್ಕಾಗ್ಬಿಡುತ್ತೆ, ಡಿಸೈನು ನೀಟಾಗಿ ಕಾಣಿಸಲ್ಲ, ಒಂಥರ ಎಳ್ಕೊಳ್ಳೋ ಥರ ಕಾಣಿಸುತ್ತೆ. ನಾವು ಹಾಕಬೇಕಾದ್ರೆ ನಿಧಾನಕ್ಕೆ ನೋಡಿಕೊಂಡು ಹಾಕಬೇಕು. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿದೆ. ಇದಕ್ಕೆ ನಾನು ಕುಚ್ಚು ಕಟ್ತೀನಿ. ಕುಚ್ಚನ್ನ ನಾನು ಆರೆಂಜ್ ಕಲರ್ ದಾರದಲ್ಲಿ ಕಟ್ತಾಯಿದ್ದೀನಿ. ಸೊ ಈ ದಾರನ ಯಾವ ರೀತಿ ಸುತ್ಕೋಬೇಕು ಕುಚ್ಚು ಹಾಕೋದಕ್ಕೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಫಿಂಗರಲ್ಲೇ ಒಂದೊಂದೇ ಡಿಸೈನ್ಗೆ ಫಿಂಗರಲ್ಲಿ ಸುತ್ಕೊಂಡು ಒಂದೊಂದೇ ಡಿಸೈನ್ಗೆ ಕುಚ್ಚು ಕಟ್ತಾರೆ. ಇನ್ನು ಕೆಲವರು ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ ಏನಾದರೂ ಸಪೋರ್ಟ್ಗೆ, ಇವಾಗ ಟೇಬಲ್ ಇರ್ಬೋದು ಅಥವಾ ರೊಟ್ಟು ಬರುತ್ತಲ್ಲ, ಮರದ ರೊಟ್ಟು, ಆ ರೊಟ್ಟು ಆ ಥರ ಏನಾದರೂ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಫಿಂಗರು ಮತ್ತು ಮೊಣಕೈ ಸಹಾಯದಿಂದ ಸುತ್ತಕೊಂಡು ಕುಚ್ಚು ಕಟ್ತಾರೆ. ನನಗೆ ಯಾವುದು ಕಂಫರ್ಟಬಲ್ ಅಂದರೆ ನಾನು ಕೈನ ಬೆರಳುಗಳು ಮತ್ತು ಕಾಲಿನ ಬೆರಳು ಅದು ಯೂಸ್ ಮಾಡಿಕೊಂಡು ಲೆಂತ್ ಎಷ್ಟು ಬೇಕೋ ಅಷ್ಟು ಸುತ್ಕೋತೀನಿ. ಈಗ ನಾನು ಕುಚ್ಚಾಕೋದಕ್ಕೆ 77 ದಾರನ ಸುತ್ಕೋತೀನಿ.
70, ಕೆಲವರು 60 ಸುತ್ಕೋತಾರೆ, 70 ಸುತ್ಕೋತಾರೆ, 80 ಸುತ್ಕೊತಾರೆ. ಥಿಕ್ನೆಸ್ ನಮಗೆ ಎಷ್ಟು ದಪ್ಪ ಬೇಕು ಕುಚ್ಚು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿವಾಗ 77 ದಾರನ ಸುತ್ಕೊಂಡಿದ್ದೀನಿ ನೋಡಿ. ಸುತ್ಕೊಂಡು ಒಂದು ಸೈಡು ಕಟ್ ಮಾಡ್ಕೋತೀನಿ. ಒಂದು ಸೈಡ್ ಕಟ್ ಮಾಡಿಕೊಂಡು ನೀಡಲ್ಗಾದರೂ ಹಾಕೋಬೋದು ಅಥವಾ ಜಾಯಿಂಟ್ ಮಾಡ್ಬೋದು. ಗಮ್ ಹಾಕ್ಬಿಟ್ಟು ನಾನು ಅವೆರಡನ್ನೂ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಈ ಥರ ನೀಟಾಗಿ ಗಮ್ ಹಾಕಿ ಬೆರಳಲ್ಲಿ 2 ಬೆರಳು ಸಹಾಯದಿಂದ ಈ ಥರ ಉಜ್ಕೊಂಡು ಪ್ರೆಸ್ ಮಾಡಿ ನೋಡಿ. ಈ ಥರ ಉಜ್ಕೊಂಡು ಪ್ರೆಸ್ ಮಾಡಿ ಚೂಪಿಗೆ ಮಾಡ್ಕೊಳ್ಳಿ ಮುದಿನ. ಇಲ್ಲ ಅಂತಂದರೆ ನಾನು ಫಸ್ಟು ನೀಡಲ್ ತೋರಿಸಿದ್ನಲ್ಲ ಕುಚ್ಚು ಹಾಕೋ ನೀಡಲ್ ಅಂದ್ಬಿಟ್ಟು ಆ ನೀಡಲ್ಗಾದ್ರೂ ಏರಿಸ್ಕೊಂಡು ಡಬಲ್ ಮಾಡ್ಕೊಬೋದು. 70 ಎಳೆ 70 ಎಳೆ ಅಂದರೆ ಡಬಲ್ ಮಾಡಿದಾಗ 140 ಎಳೆ ಆಗುತ್ತೆ. ಆಯಿತಾ? ನೀವು ಈ ಥರ ಮಾಡಿಕೊಂಡ್ರೂ ಓಕೆ, ಇಲ್ಲ ಬಿಗಿನರ್ಸ್ ಕಲಿತಿರೋರಾದರೆ ನೀವು ಸೂಜಿಗೆ ಹಾಕೋದೇ ಬೆಟರ್. ನಂತರ ಇನ್ನೊಂದು ಸೈಡ್ ಜಾಯಿಂಟ್ ಇರುತ್ತಲ್ಲ, ಅದನ್ನು ಸಮಕ್ಕೆ ಇಟ್ಕೊಂಡು ಸಿಸರ್ನ ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಕಟ್ ಆದಮೇಲೆ ಕೆಲವರು ಅದನ್ನ ನೀಟಾಗಿ ಐರನ್ ಮಾಡ್ಕೊತಾರೆ. ನೀಟಾಗಿ ಕುತ್ಕೊಳ್ಳುತ್ತೆ ಕುಚ್ಚು, ನೋಡೋಕೆ ಲುಕ್ಕಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾನು ಕೈಯಲ್ಲೇ ಅದನ್ನು ಕ್ಲೀನಾಗಿ ಇದು ಮಾಡಿಕೊಂಡು ಹಾಕ್ತೀನಿ. ಯಾಕಂದರೆ ನಾವು ಕುಚ್ಚು ಹಾಕ್ಬೇಕಾದ್ರೆ ಯಾವ ಥರ ಕಟ್ತೀವಿ ಅನ್ನೋದ್ರ ಮೇಲೆ ಅದು ಕುಚ್ಚು ನೀಟ್ನೆಸ್ ಕಾಣುತ್ತೆ. ಇದಾದಮೇಲೆ ಏಮಿಂಗ್ ಸೂಜಿ ಹೇಳಿದ್ನಲ್ಲ, ಏಮಿಂಗ್ ಸೂಜಿಗೆ ಝರಿ ಥ್ರೆಡ್ ಏನಿರುತ್ತೆ ಅದನ್ನು 2 ಎಳೆಯಲ್ಲಿ ಹಾಕ್ಕೊಳ್ಳಿ. 2 ಎಳೆಯಲ್ಲಿ ಹಾಕ್ಕೊಂಡಾಗ ಡಬಲ್ ಬಂದಾಗ ಅದು 4 ಎಳೆ ಆಗುತ್ತೆ. ಆವಾಗ ನಾವು ಕುಚ್ಚು ಕಟ್ತೀವಲ್ಲ, ಆವಾಗ ದಪ್ಪ ಕಾಣುತ್ತೆ, ನೋಡೋಕ್ಕೂ ಅಂದವಾಗಿ ಕಾಣುತ್ತೆ. ಕುಚ್ಚು ಯಾವ ರೀತಿ ಹಾಕೋದು ಅಂದರೆ, ಸೀರೆಗಾದರೆ ನಾವು ಟೀಪಾಯ್ ಬರುತ್ತೆ, ಟೀಪಾಯಿ ಅಥವಾ ಹಾಸಿಗೆ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ತೂಕಕ್ಕೆ ಅಂತ ಪಿಲ್ಲೋ ಅಥವಾ ಭಾರವಾಗಿರೋ ಯಾವುದನ್ನ ವಸ್ತುನ ಇಟ್ಕೊಂಡು ಕುಚ್ಚು ಕಟ್ತೀವಿ. ನಾನಿವಾಗ ಚೇರ್ ಮೇಲೆ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ನಾವು ಡಿಸೈನ ಸೀದಾ ಹಾಕಿರ್ತೀವಿ, ಆಯಿತಾ? ಕುಚ್ಚು ಕಟ್ಟಬೇಕಾದ್ರೆ ಸೀದಾ ಹಾಕ್ಕೋಬಾರ್ದು, ಉಲ್ಟಾ ಹಾಕ್ಕೊಂಡು ಕುಚ್ಚು ಕಟ್ಟಿ. ಕೆಲವೊಂದಕ್ಕೆ ಸೀದಾ ಹಾಕ್ಕೊಬೇಕಾಗುತ್ತೆ, ಕೆಲವೊಂದಕ್ಕೆ ಉಲ್ಟಾ ಹಾಕ್ಕೊಂಡು ಕುಚ್ಚು ಕಟ್ಟಬೇಕು. ನಾನಿವಾಗ ಉಲ್ಟಾ ಹಾಕ್ಕೊಂಡಿದ್ದೀನಿ. ಉಲ್ಟಾ ಹಾಕ್ಕೊಂಡು ಕುಚ್ಚು ಕಟ್ತಾಯಿದ್ದೀನಿ. ಈಗ ನಾನು 77 ದಾರ ತೊಗೊಂಡಿದ್ನಲ್ವ, ಅದನ್ನು ಡಬಲ್ ಮಾಡಿದ್ದೀನಿ, 140 ಆಗಿದೆ. ಇದನ್ನು ಯಾವ ರೀತಿ ಇದರಲ್ಲಿ ಕುಚ್ಚು ಕಟ್ಟೋದು ಅಂತಂದರೆ, ನೀವು ಝರಿ ಥ್ರೆಡ್ನ ಈ ಥರ ಪಿಲ್ಲೋ ಹಾಕಿರ್ತೀರಲ್ಲ, ಪಿಲ್ಲೋಗೆ ಚುಚ್ಕೊಳ್ಳಿ, ತೊಗೊಂಡು ಹಾಕೋದಕ್ಕೆ ಈಸಿ ಆಗುತ್ತೆ. ಇದು ನೋಡಿ, ಬೀಡ್ಸ್ ಪಕ್ಕ ಜಾಗ ಇರುತ್ತಲ್ಲ, ಅದ್ರ ಮುಖಾಂತರ ಆ ದಾರ ತೂರಿಸಿ ಸಮಕ್ಕೆ ಇಟ್ಕೊಳ್ಳಿ. ಈ ಥರ ನೀಟಾಗಿ ಎಳ್ಕೊಂಡು ಸಮಕ್ಕೆ ಇಟ್ಕೊಳ್ಳಿ. ನಂತರ ಝರಿ ಥ್ರೆಡ್ ಹಾಕಿದ್ರಲ್ಲ, ಆ ನೀಡಲ್ನ ಅದ್ರ ಮಿಡಲಲ್ಲಿ ತೂರಿಸಿ ಆ ಎಣ್ಣೆ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಬೇಕು. ನಾವು ನಾರ್ಮಲ್ಲು ಸೂಜಿ ದಾರ ಯಾವ ರೀತಿ ಯೂಸ್ ಮಾಡಿ ನಾಟ್ ಹಾಕ್ತೀವಿ, ಅದೇ ಥರ 3 ರೌಂಡ್ ತೊಗೊಂಡು ನಾಟ್ ಹಾಕಬೇಕು, ಟೈಟಾಗಿ ನಾಟ್ ಹಾಕಬೇಕು. ನಾಟ್ ಹಾಕಿದ್ಮೇಲೆ ಆ ನಾಟ್ ಹಾಕಿರ್ತೀವಿ ಅಲ್ವಾ, ಅದ್ರ ಮೇಲ್ಗಡೆಯಿಂದ ಸೂಜಿನ ಕುಚ್ಚು ಒಳಗಡೆ ತೂರಿಸಿ ಎಳ್ಕೋಬೇಕು ನೋಡಿ. ಈ ಥರ ನಿಧಾನಕ್ಕೆ ತೋರಿಸಿ ಎಳ್ಕೊಂಡು ಗಟ್ಟಿಗೆ ಹೋಲ್ಡ್ ಮಾಡಿ. ನಂತರ ನಮಗೆ ಕುಚ್ಚು ಎಷ್ಟುದ್ದ ಬೇಕು ನೋಡಿಕೊಂಡು ಅಷ್ಟುದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ. ತುಂಬ ಲೆಂತಿ ಬಿಡಬೇಡಿ, ನೋಡೋಕ್ಕೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ. ಇದು ಚಿಕ್ಕ ಡಿಸೈನ್ ಆಗೋದ್ರಿಂದ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ, 1/2 ಇಂಚು ಅಥವಾ 1 ಇಂಚು ಲಾಸ್ಟ್. ತುಂಬ ಉದ್ದ ಬಿಟ್ಟು ಕಟ್ ಮಾಡಬೇಡಿ, ಯಾಕಂದರೆ ತುಂಬ ಉದ್ದ ಬಿಟ್ಟರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಇದು ಚಿಕ್ಕ ಡಿಸೈನ್ ಆಗಿರೋದ್ರಿಂದ 1/2 ಇಂಚು ಅಥವಾ 1 ಇಂಚು ಕುಚ್ಚು ಸಾಕು. ಸೊ ಅಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ. ಇನ್ನೊಂದು ಹಾಕ್ತಾಯಿದ್ದೀನಿ. ಬೀಡ್ಸ್ ಪಕ್ಕ ಖಾಲಿ ಜಾಗ ಇರುತ್ತಲ್ಲ, ಅಲ್ಲಿ ನಾವು ಏನು ಸುತ್ಕೊಂಡಿರ್ತೀವಿ ಆ ದಾರನ ಹಾಕಿ ಸ್ಟ್ರೈಟಾಗಿ ಸಮ ಮಾಡ್ಕೊಳ್ಳಿ. ಫಸ್ಟು ನೀಟಾಗಿ ದಾರನೆಲ್ಲ. ನಂತರ ಝರಿ ಥ್ರೆಡ್ನ ನೀಡಲ್ನ ಅದರೊಳಗಡೆ ತೂರಿಸಿ, ಝರಿ ಥ್ರೆಡ್ ಕೊನೆ ಏನಿರುತ್ತೆ ಅದನ್ನು ಮತ್ತೆ ಆ ಕುಚ್ಚು ಇಟ್ಕೊಂಡಿರ್ತೀರಲ್ಲ ಅಲ್ಲೇ ಹೋಲ್ಡ್ ಮಾಡಿ 3 ಸರಿ ನಾಟ್ ಹಾಕಿ, ಟೈಟಾಗಿ ಹಾಕಿ. ಲೂಸಾಗಿ ಹಾಕಿದ್ರೆ ಏನಾಗುತ್ತೆ ಅಂದರೆ 2-3 ಸರಿ ಯೂಸ್ ಮಾಡ್ತಿದ್ದಂಗೆ ಅದು ಲೂಸಾಗಿ ಬಿಚ್ಕೊಂಡ್ಬಿಡುತ್ತೆ ನೋಡಿ. ಈ ಥರ ಗಟ್ಟಿಗೆ ಹೋಲ್ಡ್ ಮಾಡಿ ಟೈಟಾಗಿ ಎಳೀರಿ, ಆವಾಗ ಅದು ಟೈಟಾಗಿ ಕೂರುತ್ತೆ ನೋಡಿ. ಈ ಥರ ಇದಾದಮೇಲೆ ಮೇಲಿಂದ ಝರಿ ಥ್ರೆಡ್ ಲಾಕ್ ಏನಿರುತ್ತೆ ಅದರೊಳಗಡೆಯಿಂದ ಈ ಥರ ತೂರಿಸಿ ನೀಡಲ್ನ ಎಳ್ಕೊಳ್ಳಿ. ಬಟ್ ಎಳ್ಕೊಬೇಕಾದ್ರೆ ಹುಷಾರು, ಯಾಕಂದರೆ ನಾವು ಗಟ್ಟಿಗೆ ನಾಟ್ ಹಾಕಿರ್ತೀವಿ, ಅದ್ರ ಒಳಗಡೆ ಸೂಜಿನ ಎಳಿಬೇಕಂದ್ರೆ ಕಷ್ಟ ಆಗುತ್ತೆ. ಈ ಥರ ಎಳ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ, ಎಳಿಬೇಕಾದ್ರೆ ನಿಧಾನಕ್ಕೆ ಎಳ್ಕೊಳ್ಳಿ, ಯಾಕಂದರೆ ಝರಿ ಥ್ರೆಡ್ಡು ಗಂಟಾಗೋ ಚಾನ್ಸಸ್ ಇರುತ್ತೆ, ಆಯಿತಾ? ಎಳಿಬೇಕಾದ್ರೆ ನಿಧಾನಕ್ಕೆ ನೋಡಿಕೊಂಡು ಈ ಥರ ಎಳ್ಕೊಂಡು ಸೇಮ್ ಫಸ್ಟು ಎಷ್ಟು ಲೆಂತ್ ಬಿಟ್ಟು ಕಟ್ ಮಾಡಿರ್ತೀವಿ, ಇದನ್ನು ಅಷ್ಟೇ ಲೆಂತ್ ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಇದು ಉಲ್ಟಾ ಬ್ಯಾಕ್ ಸೈಡ್, ಇದು ಫ್ರಂಟು ನೋಡಿ. ಫ್ರಂಟ್ ತಿರುಗಿಸ್ತೀನಿ, ಈ ಥರ ಕಾಣಿಸುತ್ತೆ. ಈ ಡಿಸೈನ್ನ ಫೈನಲ್ ಲುಕ್ ಹೀಗಿದೆ ನೋಡಿ.
ನಾವು ಸ್ಯಾರಿಗೆ ಹಾಕಿದಾಗ ಸ್ಯಾರಿನಲ್ಲಿ ಕಲರ್ನ ಮ್ಯಾಚ್ ಮಾಡ್ತೀವಿ. ಸೊ, ಆ ಕಲರ್ ಮ್ಯಾಚ್ ಮಾಡಿ ಹಾಕಿದಾಗ ಸ್ಯಾರಿ ಲುಕ್ಕೇ ಬೇರೆ ಇರುತ್ತೆ. ಆಯಿತಾ? ಇದನ್ನು ನಿಮಗೆ ತೋರ್ಸೋಕ್ಕಂತ ಈ ಕಲರ್ ಯೂಸ್ ಮಾಡಿ ನಾನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದು ಒಂದೇ ಲೆವೆಲ್ಗೆ ಹಾಕಿದಾಗ ಅದರ ಅಂದನೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ, ಈ ಡಿಸೈನ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.